ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಸಮಸ್ತ ವೀಕ್ಷಕರಿಗೆಲ್ಲ ಅತ್ರಿಪುತ್ರ 007 ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತವಿದೆ. ನಾನು ಅತ್ರಿಪುತ್ರ 007 ಅತ್ರಿಪುತ್ರ 007 ನಾಮ್ ತೋ ಸುನಾ ಹೋಗ. ತಮ್ಮೆಲ್ಲರಿಗೂ ಆಗಸ್ಟ್ ತಿಂಗಳ ಮಾಸ ಭವಿಷ್ಯಕ್ಕೆ ಸ್ವಾಗತವಿದೆ. ಆಸ್ ಯೂಸ್ವಲ್ ಇಲ್ಲಿ ಉಲ್ಲೇಖಿಸಿದ ಫಲಗಳು ಸಾಮಾನ್ಯ ಫಲಗಳು, ಗೋಚಾರ ಆಧಾರಿತ ಫಲಗಳು, ಆಗಸ್ಟ್ ಮಾಸಕ್ಕೆ ಸಂಬಂಧಪಟ್ಟಂತ ಫಲಗಳು, ಚಂದ್ರ ರಾಶಿ ಆಧಾರಿತ ಫಲಗಳು. ಮೊದಲನೆಯದಾಗಿ ವಿಶೇಷವಾದ ಪರಿವರ್ತನೆಗಳನ್ನ ತೆಗೆದುಕೊಳ್ಳೋಣ. ಅಂದರೆ ಗೋಚಾರ ಸಂಪತ್ತು, ಯಾವ ಗ್ರಹ ಎಲ್ಲಿದೆ, ಯಾವ ಗ್ರಹಗಳು ಯುತಿಯಾಗಿವೆ, ಇದರ ಜೊತೆ ಯಾವ ಗ್ರಹಗಳು ವಕ್ರಗತಿಯಲ್ಲಿ ಸಂಚಾರ ಮಾಡ್ತವೆ, ಯಾವ ಗ್ರಹಗಳು ಅಸ್ತಂಗತವಾಗಿವೆ, ಇದೆಲ್ಲವನ್ನು ತೆಗೆದುಕೊಳ್ಳೋಣ. 6 ವಿಶೇಷ ಪ್ರಮುಖ ಪರಿವರ್ತನೆಗಳನ್ನ ನಾವು ಆಗಸ್ಟ್ ಮಾಸದಲ್ಲಿ ಕಾಣಬಹುದು. ಅದರಲ್ಲಿ ಮೊದಲನೆಯದು, ಶನೈಶ್ವರ ಮಾಸ ಪೂರ್ತಿ ವಕ್ರಗತಿಯಲ್ಲಿ ಸಂಚಾರ ಮಾಡ್ತಾನೆ. ಕಾರಣ, ಶನೈಶ್ವರ ಜುಲೈ 26ರಂದೇ ವಕ್ರಗತಿಯಲ್ಲಿ ಸಂಚಾರವನ್ನು ಆರಂಭ ಮಾಡಿದ್ದಾನೆ. ಮೀನ ರಾಶಿಯಲ್ಲಿ ಶನಿಯ ವಕ್ರೀ ಚಲನೆ ದ್ವಾದಶ ರಾಶಿಗಳ ಮೇಲೆ ಪ್ರಭಾವ. ಇದನ್ನು ಕುರಿತು ಸೆಪರೇಟ್ ವಿಡಿಯೋ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಮಾಧ್ಯಮಗಳಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಆಸಕ್ತರು ವೀಕ್ಷಿಸಬಹುದು. 138 ದಿನಗಳ ದೀರ್ಘ ಚಲನೆ, ಸುಮಾರು 4.5 ತಿಂಗಳು. ಹೀಗಾಗಿ ಆಗಸ್ಟ್ ಮಾಸ ಪೂರ್ತಿ ಶನಿ ವಕ್ರಗತಿಯಲ್ಲೇ ಸಂಚಾರ ಮಾಡ್ತಾನೆ, ಮೀನ ರಾಶಿಯಲ್ಲೇ ಸಂಚಾರ ಮಾಡ್ತಾನೆ. ಇದು ಒಂದು ಮೊದಲನೇ ಅಂಶ, ಪ್ರಮುಖ ಅಂಶ. ಎರಡನೆಯದು, ಬುಧ ಪೂರ್ವದಲ್ಲಿ ಅಸ್ತನಾಗ್ತಾನೆ. ಆಗಸ್ಟ್ ಮಾಸದ ಮಧ್ಯಭಾಗದಲ್ಲಿ ಬುಧ ಪೂರ್ವದಲ್ಲಿ ಅಸ್ತನಾಗ್ತಾನೆ. ನಂತರ ಸೆಪ್ಟೆಂಬರ್ 2ರಂದು ಪಶ್ಚಿಮದಲ್ಲಿ ಉದಯ ಆಗ್ತಾನೆ. ಸೊ ಬುಧನ ಒಂದು ಅಸ್ತಂಗತ ಮಾಸದ ಮಧ್ಯಭಾಗದಲ್ಲಿ ಆಗ್ತಾ ಇದೆ. ಮೂರನೆಯದು, ಗುರು ಆಗಸ್ಟ್ 10ರವರೆಗೂ ಅಸ್ತಂಗತ ಅವಸ್ಥೆಯಲ್ಲಿ ಇರ್ತಾನೆ. ಕಾರಣ, ಗುರು ಜುಲೈ 19ರಂದೇ ಪಶ್ಚಿಮದಲ್ಲಿ ಅಸ್ತನಾಗಿದ್ದಾನೆ. ಆಗಸ್ಟ್ 10ರಂದು ಪೂರ್ವದಲ್ಲಿ ಉದಯ ಆಗ್ತಾನೆ. ಬುಧ ಮತ್ತೆ ಗುರು ಬೇರೆ ಬೇರೆ ಆಗ್ತದೆ. ಬುಧ ಇಲ್ಲಿ ಪೂರ್ವದಲ್ಲಿ ಅಸ್ತನಾಗಿ ಪಶ್ಚಿಮದಲ್ಲಿ ಉದಯಿಸ್ತಾನೆ. ಗುರು ಜುಲೈ 19ರಂದು ಪಶ್ಚಿಮದಲ್ಲಿ ಅಸ್ತನಾಗಿರ್ತಾನೆ. ಆಗಸ್ಟ್ 10ರಂದು ಪೂರ್ವದಲ್ಲಿ ಗುರು ಉದಯ ಆಗ್ತಾನೆ. ಇದು ಮೂರನೇ ಅಂಶ. ನಾಲ್ಕನೇ ಅಂಶ, ಕಂಜಂಕ್ಷನ್ ಬರುತ್ತೆ. ಕಂಜಂಕ್ಷನ್ ಅಂದ್ರೆ ಯುತಿ, ಗ್ರಹಗಳ ಯುತಿ. ರವಿ ಮತ್ತೆ ಗುರುವಿನ ಯುತಿ ಆಗುತ್ತೆ. ಗುರು ಆಲ್ರೆಡಿ ಕರ್ಕದಲ್ಲಿದ್ದಾನೆ. ಪೂರ್ವಾರ್ಧದಲ್ಲಿ ಸೂರ್ಯ ಆತನ ಜೊತೆ ಯುತಿ ಆಗ್ತಾನೆ. ಸೊ ಹೀಗಾಗಿ ಸನ್ ಜುಪಿಟರ್ ಕಂಜಂಕ್ಷನ್, ಗುರು ಮತ್ತೆ ಸೂರ್ಯನ ಒಂದು ಯುತಿ, ಇದನ್ನ ಗುರು ಜೀವಕಾರಕ, ಸೂರ್ಯ ಆತ್ಮಕಾರಕ, ಜೀವಾತ್ಮ ಯುತಿ ಅಂತ ಕರೀತಾರೆ. ಈ ಜೀವಾತ್ಮ ಯುತಿ ಜುಲೈ 16ಕ್ಕೆ ಆರಂಭ ಆಗಿರುತ್ತೆ. ಆಗಸ್ಟ್ 17ರವರೆಗೆ ಇರುತ್ತೆ. ಅಂದರೆ ಆಗಸ್ಟ್ ಮಾಸದ ಮೊದಲ 17 ದಿವಸ, ಅಂದ್ರೆ ಸಂಕ್ರಾಂತಿಯವರೆಗೂ ಇರುತ್ತೆ. ಸಿಂಹ ಸಂಕ್ರಾಂತಿಯವರೆಗೂ ಸೂರ್ಯ ಕರ್ಕದಲ್ಲಿ ಇರುವವರೆಗೂ ಗುರು ಮತ್ತೆ ಸೂರ್ಯ ಅವರ ಯುತಿ ಆಗುತ್ತೆ. ಅದನ್ನು ಜೀವಾತ್ಮ ಸಂಯೋಗ ಅಂತ ಕರೀತಾರೆ. ಈ ಯುತಿ ತನ್ನ ಉಚ್ಚಾಯ ಸ್ಥಿತಿಯನ್ನು ತಲುಪೋದು ಜುಲೈ 29ಕ್ಕೆ. ಬಿಕಾಸ್ ಅವರಿಬ್ಬರು ತುಂಬಾ ನಿಯರರ್ ಡಿಗ್ರಿಗಳಲ್ಲಿ ಇರ್ತಾರೆ, ತುಂಬಾ ಹತ್ತಿರದ ಅಂಶಗಳಲ್ಲಿ ಸಂಚಾರ ಮಾಡುವವರೆಗೂ. ಇದು 4ನೆಯ ಪ್ರಮುಖ ಅಂಶ. 5ನೆಯ ಪ್ರಮುಖ ಅಂಶ, ಇನ್ನೊಂದು ಕಂಜಂಕ್ಷನ್, ಇನ್ನೊಂದು ಯುತಿ ಬರ್ತಾ ಇದೆ, ಸೂರ್ಯ ಮತ್ತು ಕೇತುವಿನ ಯುತಿ. ಸೂರ್ಯ ಕೇತುವಿನ ಯುತಿ ಉತ್ತರಾರ್ಧದಲ್ಲಿ ಆಗುತ್ತೆ. ಅಂದ್ರೆ ಸೂರ್ಯ ಸಂಕ್ರಮಣ, ಸೂರ್ಯ ಸಿಂಹ ರಾಶಿಯಲ್ಲಿ ಸ್ವಂತ ರಾಶಿಯಲ್ಲಿ ಪ್ರವೇಶ ಮಾಡಿದಾಗ ಆಗುತ್ತೆ. ಸೂರ್ಯ ಸಂಕ್ರಮಣ ಆಗಸ್ಟ್ 17ರಂದ ಆಗ್ತಾ ಇದೆ. ಆಗಸ್ಟ್ 17ರಂದು ಸೂರ್ಯ ತನ್ನ ಸ್ವಂತ ರಾಶಿ ಸಿಂಹ ರಾಶಿಯಲ್ಲಿ ಹೋದಾಗ ಅಲ್ಲಿ ಆಲ್ರೆಡಿ ಕೇತು ಇದ್ದಾನೆ. ಸೂರ್ಯ ಕೇತು ಯುತಿ ಆಗುತ್ತೆ. ಆಗಸ್ಟ್ 17ರಿಂದ ಸೆಪ್ಟೆಂಬರ್ 17 ಮಾಸ ಪೂರ್ತಿ, ಅಲ್ಲಿ ಆಗಸ್ಟ್ 17 ಅಂದ್ರೆ ಒಂದು ತಿಂಗಳ ಅವಧಿಯವರೆಗೆ ಸೂರ್ಯ ಮತ್ತೆ ಕೇತುವಿನ ಯುತಿ ಆಗುತ್ತೆ. ಆದ್ರೆ ಅವರಿಬ್ಬರು ಸಮೀಪದ ಅಂಶ ಪೀಕ್ ಲೆವೆಲ್ಗೆ ಬರೋದು ಆಗಸ್ಟ್ 21ರಿಂದ 24. ಈ ಅವಧಿಯಲ್ಲಿ ವಿಶೇಷವಾದ ಘಟನೆಗಳು ನಡೀತವೆ. ಗುರು ಮತ್ತೆ ರವಿಯ ಘಟನೆಗಳು ಜುಲೈ 29ಕ್ಕೂ ಆಸ್ಪಾಸ್ ನಡೀತವೆ. ವಿಚಿತ್ರವಾದ ಘಟನೆಗಳು, ಕೆಲವರಿಗೆ ಶುಭ ಘಟನೆಗಳು, ಕೆಲವರಿಗೆ ಅಶುಭ ಘಟನೆಗಳು. ಇಟ್ ಡಿಪೆಂಡ್ಸ್ ಅಪಾನ್ ಗುರು ಮತ್ತೆ ಸೂರ್ಯ ಯಾವ ರಾಶಿಯ ಅಧಿಪತ್ಯ, ಯಾವ ಭಾವಗಳ ಅಧಿಪತ್ಯ ಹೊಂದಿದ್ದಾರೆ, ಮಾರಕತೆ ಬಾರಕತೆ ಏನಾದ್ರೂ ಇದೆಯಾ. ಅದೇ ರೀತಿ ಈ ಕಂಜಂಕ್ಷನ್ ಕೂಡ. ಇನ್ನೊಂದು ಕಂಜಂಕ್ಷನ್ ಯುತಿ ಬರ್ತಾ ಇದೆ, ಬುಧ ಸೂರ್ಯ ಮತ್ತೆ ಕೇತು, ಟ್ರಿಪಲ್ ಕಂಜಂಕ್ಷನ್ ಅಂತ ಕರೀತಾರೆ. ಬುಧ ಸೂರ್ಯ ಮತ್ತೆ ಕೇತು ಎಲ್ಲಿ ನಡೀತಾ ಇದೆ? ಸಿಂಹ ರಾಶಿಯಲ್ಲಿ ನಡೀತಾ ಇದೆ. ಆಗಸ್ಟ್ 22ರಂದು ಬುಧ ಸಿಂಹ ರಾಶಿಯನ್ನು ಪ್ರವೇಶ ಮಾಡ್ತಾರೆ. ಸಿಂಹ ರಾಶಿಯನ್ನು ಪ್ರವೇಶ ಮಾಡಿದಾಗ ಅಲ್ಲಿ ಆಲ್ರೆಡಿ ಸೂರ್ಯ ಮತ್ತೆ ಕೇತು ಇರುವರು. ಆ ಇಬ್ಬರ ಜೊತೆ ಬುಧ ಕಂಜಂಕ್ಷನ್ ಆಗ್ತಾನೆ, ಯುತಿ ಆಗ್ತಾನೆ. ಈ ಟ್ರಿಪಲ್ ಕನೆಕ್ಷನ್ ಇರುತ್ತೆ. ಈ 6 ಅಂಶಗಳು ಪ್ರಮುಖವಾಗಿವೆ. ಉಳಿದಂತೆ ಸಿಂಹದಲ್ಲಿ ಕೇತುವಿನ ಸಂಚಾರ ಇರುತ್ತೆ, ಕುಂಭದಲ್ಲಿ ರಾಹುವಿನ ಸಂಚಾರ ಇರುತ್ತೆ, ಗುರುವಿನ ಸಂಚಾರ ಕರ್ಕದಲ್ಲಿರುತ್ತೆ, ಮತ್ತೆ ಶನಿಯ ಸಂಚಾರ ಮೀನದಲ್ಲಿ ಇರುತ್ತೆ. ಹೀಗೆ ಗ್ರಹಗಳ ಸಂಚಾರ ಇರುತ್ತೆ. ಇನ್ನೊಂದು 7ನೇ ಪ್ರಮುಖ ಅಂಶ ಅಂದ್ರೆ
ಪೇಡ್ ಕನ್ಸಲ್ಟೇಷನ್ ಸರ್ವಿಸಸ್ ರೆಸ್ಯೂಮ್ಡ್ ಆಗಿದ್ದಾವೆ ಮತ್ತೆ ರೀಸ್ಟಾರ್ಟ್ ಆಗಿದ್ದಾವೆ. ಆಸಕ್ತರು ಪೇಡ್ ಕನ್ಸಲ್ಟೇಷನ್ ಅನ್ನು ಪಡೆಯಬಹುದು. ನಂಬರ್ ಅನ್ನ ಡಿಸ್ಪ್ಲೇ ಮಾಡಲಾಗಿದೆ, ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡುತ್ತೆ ಮೊಬೈಲ್ ನಂಬರ್ ಅನ್ನ. ಆಸಕ್ತರು DM ಮೆಸೇಜ್ ಮಾಡಬಹುದು ಅಥವಾ ನೇರವಾಗಿ ಕರೆ ಮಾಡಬಹುದು. ಪೇಡ್ ಕನ್ಸಲ್ಟೇಷನ್ಗಾಗಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳನ್ನು ಕೇಳಬಹುದು, ಮೆಥಡ್ ಆಫ್ ಪೇಮೆಂಟ್ ಅನ್ನು ಕೇಳಬಹುದು, ಉಳಿದ ನಿಯಮಗಳನ್ನ ತಿಳಿದುಕೊಳ್ಳಬಹುದು. ಸೊ ಹಾಗಾದ್ರೆ ಬನ್ನಿ ಆಗಸ್ಟ್ ಮಾಸದ ಮಾಸ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ನಿಮ್ಮ ರಾಶಿಗೆ ಗೋಚಾರ ಫಲಗಳ ರೂಪದಲ್ಲಿ ಆಗಸ್ಟ್ ಮಾಸವು ಯಾವ ರೀತಿಯ ಫಲಾಫಲಗಳನ್ನ ನೀಡಬಹುದು ಎಂಬುದನ್ನು ತಿಳಿದುಕೊಳ್ಳೋಣ. ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಶ್ರೀ ಗುರುದೇವದತ್ತ. ಸಿಂಹರಾಶಿ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ. ಮಂತ್ಲಿ ಜನರಲ್ ಪ್ರಿಡಿಕ್ಷನ್ಸ್ ಫಾರ್ ಜೋಡಿಯಾಕ್ ಸೈನ್, ರಾಯಲ್ ಸೈನ್ ಲಿಯೋ. ಜನರಲ್ ಪ್ರಿಡಿಕ್ಷನ್ಸ್ ಚಂದ್ರ ರಾಶಿ ಆಧಾರಿತ ಫಲಗಳು, ಸಾಮಾನ್ಯ ಫಲಗಳು. ಈಗಾಗಲೇ ಗೋಚಾರ ಸಂಪತ್ತನ್ನು ವಿವರಿಸಲಾಗಿದೆ. ಇನ್ನು ಸೂರ್ಯನ ಬಗ್ಗೆ ಸ್ವಲ್ಪ ತಿಳಿಸೋಣ. ಸೂರ್ಯ ಸಿಂಹ ರಾಶಿಗೆ ರಾಶಿಯಾಧಿಪತಿ ಆಗಿದ್ದಾನೆ. ಸೂರ್ಯನ ಪ್ರಭಾವ ತುಂಬಾ ಪ್ರಾಮುಖ್ಯತೆಯನ್ನು ಪಡೆದಿದೆ. ಸೂರ್ಯನ ಸಂಚಾರ ಆರಂಭದಲ್ಲಿ 17 ದಿನ ಸೂರ್ಯ ಕರ್ಕ ರಾಶಿಯಲ್ಲಿ ಅಂದ್ರೆ ನಿಮ್ಮ ವ್ಯಯಭಾವದಲ್ಲಿ ಸಂಚಾರ ಮಾಡ್ತಾನೆ. ನಂತರ ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಸಂಕ್ರಮಣದ ರೂಪದಲ್ಲಿ ಸೂರ್ಯ ರಾಶಿ ಪರಿವರ್ತನೆ ಮಾಡ್ತಾನೆ. ಈ ಬಾರಿ ಸೂರ್ಯ ಸಿಂಹ ರಾಶಿಯಲ್ಲಿ ಪ್ರವೇಶ ಮಾಡ್ತಾನೆ. ಅಂದ್ರೆ ಸಿಂಹ ಸಂಕ್ರಮಣದ ರೂಪದಲ್ಲಿ ನಿಮ್ಮದೇ ಆದ ಸ್ವಂತ ರಾಶಿಯನ್ನ ಸೂರ್ಯ ಪ್ರವೇಶ ಮಾಡ್ತಾನೆ. ರಾಶಾಧಿಪತಿಯ ಸಂಚಾರ ರಾಶಿಯಲ್ಲಿ ಉತ್ತರಾರ್ಧದಲ್ಲಿ ಆಗಸ್ಟ್ 17ರಂದು. ಹೀಗಾಗಿ ಸಂಕ್ರಮಣಕ್ಕೂ ಮುಂಚೆ ಕರ್ಕದಲ್ಲಿ ವ್ಯಯಭಾವದಲ್ಲಿ ಸೂರ್ಯನ ಸಂಚಾರ, ನಂತರ ರಾಶಿಯಲ್ಲಿ ಸೂರ್ಯನ ಸಂಚಾರ ಕೊನೆಯ 13 ದಿನ ಅಂದ್ರೆ ಈ ತಿಂಗಳಲ್ಲಿ. ಮುಂದೆ ಕುಜ ಬರ್ತಾನೆ. ಕುಜ ಇಲ್ಲಿ ಬಾಧಕ ಗ್ರಹನ ಆಗಿದ್ದಾನೆ. ಮೋಸ್ಟ್ ಡೇಂಜರಸ್ ಪ್ಲಾನೆಟ್ ಫಾರ್ ಸಿಂಹರಾಶಿ. ಅಫ್ಕೋರ್ಸ್ ರಾಶಾಧಿಪತಿಗೆ ಮಿತ್ರನಾದ್ರೂ ಕೂಡ ಬಾಧಕತೆ ಇದೆ. ಕುಜ ಲಾಭ ಭಾವದಲ್ಲಿ ಸಂಚಾರ ಮಾಡ್ತಾನೆ, ಸಂಚರಿಸುವ ಭಾವ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಶುಕ್ರ 2ನೇ ಭಾವದಲ್ಲಿ ಸಂಚಾರ ಮಾಡ್ತಾನೆ. ಇನ್ನು ಬುಧ 12ನೇ ಭಾವದಲ್ಲಿ ಆಗಸ್ಟ್ 5ರಿಂದ ಆಗಸ್ಟ್ 22ರವರೆಗೂ 12ನೇ ಭಾವದಲ್ಲಿ ಅಂದ್ರೆ ಕರ್ಕದಲ್ಲಿ. ನಂತರ ಬುಧ ಬಂದ್ಬಿಟ್ಟು ರಾಶಿಯಲ್ಲಿ ಸಂಚಾರ ಮಾಡ್ತಾನೆ. ಟ್ರಿಪಲ್ ಕಂಜಂಕ್ಷನ್ ಯೋಗ ನಿರ್ಮಾಣ ಮಾಡ್ತಾನೆ ಕೇತು ಮತ್ತು ಸೂರ್ಯನ ಜೊತೆ. ಇನ್ನು ಆಸ್ ಯೂಸ್ವಲ್ ಸಿಂಹದಲ್ಲಿ ಕೇತು ಇರುತ್ತೆ, ಕುಂಭದಲ್ಲಿ ರಾಹು ಇರ್ತಾನೆ, ಕರ್ಕದಲ್ಲಿ ಉಚ್ಚ ರಾಶಿಯಲ್ಲಿ ಗುರು ಇರ್ತಾನೆ, ನಿಮಗೆ ವ್ಯಯಭಾವದಲ್ಲಿ ಗುರು ಇರ್ತಾನೆ. ನಂತರ ಆಸ್ ಯೂಸ್ವಲ್ ಮೀನದಲ್ಲಿ ಶನಿಯ ಸಂಚಾರ ಇದೆ, ಅಂದ್ರೆ ಶನಿಯು ವಕ್ರಗತಿಯಲ್ಲಿ ಇರ್ತಾನೆ. ಇದರಲ್ಲಿ ಮಿಥುನದಲ್ಲಿ ಕುಜನ ಪ್ರವೇಶ ಸಿಂಹ ರಾಶಿಯ ಮೇಲೆ ಪ್ರಭಾವ. ಈ ವಿಡಿಯೋಗಳನ್ನ ಆಲ್ರೆಡಿ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಪ್ಲೇಲಿಸ್ಟ್ ಸೆಪರೇಟ್ ಪ್ಲೇಲಿಸ್ಟ್ ಇದಾವೆ, ಡೀಟೇಲ್ ಆಗಿ ಹೇಳಲಾಗಿದೆ. ಇದರ ಜೊತೆ ಮೀನದಲ್ಲಿ ಶನಿಯ ವಕ್ರಗತಿಯ ಸಂಚಾರ 138 ದಿನ, ಸುಮಾರು 4.5 ತಿಂಗಳು. ಸಿಂಹ ರಾಶಿಯ ಮೇಲೆ ಪ್ರಭಾವ ಕನ್ನಡ ಮತ್ತು ಇಂಗ್ಲಿಷ್ ಎರಡಲ್ಲೂ ಸೆಪರೇಟ್ ಪ್ಲೇಲಿಸ್ಟ್ ಮಾಡಲಾಗಿದೆ. ಎರಡನ್ನ ಅಪ್ಲೋಡ್ ಆಲ್ರೆಡಿ ಮಾಡಲಾಗಿದೆ, ಪಬ್ಲಿಷ್ ಕೂಡ ಮಾಡಲಾಗಿದೆ. ಸೊ ಆ 2 ವಿಡಿಯೋದಲ್ಲಿ ಇದನ್ನು ಕುರಿತು ಡೀಟೇಲ್ ಆಗಿ ವಿವರಿಸಲಾಗಿದೆ. ಆಲ್ಮೋಸ್ಟ್ 20 ನಿಮಿಷದವರೆಗೆ ಅದನ್ನ ಡೀಟೇಲ್ ಆಗಿ ನೀಡಲಾಗಿದೆ. ಈಗ ಸಿಂಹ ರಾಶಿಗೆ ಅಷ್ಟಮ ಶನಿಯ ಪ್ರಭಾವ ಒಂದು ಕಡೆ ಇದೆ. ಶನಿಯು ವಕ್ರಗತಿ ಮಾಸ ಪೂರ್ತಿ ವಕ್ರಗತಿಯಲ್ಲಿ ಸಂಚಾರ ಮಾಡುವ ಕಾರಣ ಅಷ್ಟಮ ಶನಿಯ ಫಲಗಳು ನಿಧಾನವಾಗಿ ಸಿಕ್ಕರೂ ಕೂಡ ನಿಶ್ಚಿತವಾಗಿಯೂ ಕೂಡ ಸಿಗುತ್ತವೆ. ಶನೈಶ್ವರನ ಬಗ್ಗೆ ಎಚ್ಚರಿಕೆಯಿಂದ ಇರುವ ಕಾರಣ ಇಲ್ಲಿ ವಕ್ರ ಶನಿಯ ಚಕ್ರವ್ಯೂಹದಲ್ಲಿ ಸಿಲುಕಿಸ್ತಾನೆ. ನಿಮ್ಮ ಎನರ್ಜಿ ಡ್ರೇನ್ ಆಗ್ತಾ ಇರುತ್ತೆ. ಇದು ಒಂದು ಬಹುದೊಡ್ಡ ಪರಿವರ್ತನೆಯ ಸಮಯ ದಾಂಪತ್ಯದಲ್ಲಿ, ಪರ್ಸನಲ್ ಲೈಫ್ನಲ್ಲಿಯೂ ಕೂಡ. ಕಾರಣ ಮತ್ತೆ ಪಾರ್ಟ್ನರ್ಶಿಪ್ ಲೈಫ್ನಲ್ಲಿ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಇರ್ಬೋದು, ಪರ್ಸನಲ್ ಪಾರ್ಟ್ನರ್ಶಿಪ್ ಇರ್ಬೋದು. ಬಹುದೊಡ್ಡ ಪರಿವರ್ತನೆ, ರಹಸ್ಯ ಘಟನೆಗಳು, ಸೀಕ್ರೆಟ್ ಇವೆಂಟ್ಸು. ಶನೈಶ್ವರ ನಿಮ್ಮ ಎನರ್ಜಿಯನ್ನ ಲೀಕ್ ಮಾಡಲು ಪ್ರಯತ್ನ ಪಡ್ತಾನೆ. ಆಮೇಲೆ ಇನ್ಲಾಸ್ಗಳ ಜೊತೆ ಸ್ವಲ್ಪ ಸಂಬಂಧ ಸರಿಯಾಗಿರಬೇಕು. ಶನೈಶ್ವರ ಅಷ್ಟಮದಲ್ಲಿ ಕುಳಿತು ಒಂದು ಸಮಸ್ಯೆ ಮುಗಿದ ನಂತರ ಇನ್ನೊಂದು ಸಮಸ್ಯೆಯನ್ನು ತರ್ತಾ ಇರ್ತಾನೆ. ಈಗ ಸೂರ್ಯನಿಂದ ಆರಂಭಿಸೋಣ. ಸೂರ್ಯ ಆರಂಭದಲ್ಲಿ 17 ದಿನ ಕರ್ಕದಲ್ಲಿ ಸಂಚರಿಸುತ್ತಾ ವ್ಯಯಭಾವದಲ್ಲಿ ಸಂಚರಿಸುವ ಭಾವ ಏನು ಚೆನ್ನಾಗಿಲ್ಲ. ರಾಶಿಯಾಧಿಪತಿ 12th ಹೌಸ್ಗೆ ಹೋದಾಗ ಸ್ವಯಂಕೃತ ಅಪರಾಧ ಆಗುತ್ತೆ, ಕೆಲವು ತಪ್ಪು ನಿರ್ಣಯಗಳು ಆಗ್ತಾ ಇರ್ತವೆ. ಆಮೇಲೆ ಸೂರ್ಯ ಕರ್ಕದಲ್ಲಿ ಹೋದಾಗ ಅವನೇ ಭಾವನಾತ್ಮಕವಾಗಿಬಿಡ್ತಾನೆ. ನೀವು ತುಂಬಾ ಆರಂಭದ 17 ದಿನ ಇಮೋಷನಲ್ ಆಗಿ ವರ್ತಿಸುವಿರಿ. ಇಲ್ಲಿ ಸೂರ್ಯ ಮೋಕ್ಷ ತ್ರಿಕೋನವನ್ನ ಆಕ್ಟಿವೇಶನ್ ಮಾಡ್ತಾನೆ. ಹೀಗಾಗಿ ಮೋಕ್ಷವನ್ನು ಕುರಿತು ಚಿಂತನೆ ಮಾಡುವುದು, ದೂರದಲ್ಲಿ ಪ್ರವಾಸಕ್ಕೆ ಹೋಗಲು ಯತ್ನಿಸುವುದು, ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಗಳ ಭೇಟಿ, ಜಲಾನಯನ ಪ್ರದೇಶಗಳ ಭೇಟಿ, ಈ ರೀತಿಯಾದಂತಹ ಅವಕಾಶಗಳನ್ನು ಒದಗಿಸಿ ನೀಡುವನು. ಇಲ್ಲಿ ರೆಸ್ಟ್ಲೆಸ್ನೆಸ್ ಇರುತ್ತೆ, ಸ್ಲೀಪ್ಲೆಸ್ನೆಸ್ ಇರುತ್ತೆ, ನಿದ್ರಾಹೀನತೆ ಮತ್ತೆ ವಿಶ್ರಾಂತಿ ರಹಿತ ಜೀವನ ಇರುತ್ತೆ. ಸೊ ಹ್ಯಾಪಿನೆಸ್ ಹ್ಯಾಸ್ ಟು ಬಿ ಪರ್ಚೇಸ್ಡ್. ಇನ್ ಆರ್ಡರ್ ಟು ಗೆಟ್ ಹ್ಯಾಪಿನೆಸ್ ಯು ಹ್ಯಾವ್ ಟು ಮೇಕ್ ಎಕ್ಸ್ಪೆನ್ಸಸ್. ಖರ್ಚನ್ನು ಮಾಡಿಸುವನು. ಮನಃಶಾಂತಿಗಾಗಿ ದೂರ ಪ್ರವಾಸ, ಬೇರೆ ಕ್ಷೇತ್ರಗಳ ದರ್ಶನ. ಆಮೇಲೆ ಕೆಲವು ಇಂಟ್ಯೂಷನ್ಗಳನ್ನ ಕೊಡ್ತಾನೆ. 6th ಸೆನ್ಸ್ ಆಕ್ಟಿವ್ ಆಗ್ತಾ ಇರುತ್ತೆ.
ಇಲ್ಲಿ ವಿಚಿತ್ರವಾದ ಕನಸು. ಮೊದಲು ನಿದ್ದೆ ಬರಲ್ಲ, ನಿದ್ದೆ ಬರದೆ ಹೋದ್ರೆ ನಿದ್ದೆ ಬಂದರೆ ವಿಚಿತ್ರವಾದ ಕನಸುಗಳು ಬರ್ತವೆ. ನಿದ್ರಾಹೀನತೆ, ಇತರರ ಚಿಂತೆ, ಅನ್ಯರ ಸಮಸ್ಯೆಯ ಭಾರ ನಿಮ್ಮ ಮೇಲೆ ಎಳ್ಕೊಳ್ಳೋದು, ಇತರರ ದುಃಖ ತನ್ನ ದುಃಖ ಅಂತ ತಿಳ್ಕೊಂಡು ಸಹಕಾರ ಮಾಡೋದು, ರಾತ್ರಿ ಇಡೀ ಎಚ್ಚರ ಇರೋದು, ಬೆಳಿಗ್ಗೆ ತಿಂಡಿ ಹೋಗಲ್ಲ, ಬ್ಯಾಕ್ ಆಫ್ ದ ಮೈಂಡ್ ಟೆನ್ಷನ್ನು, ನೋವು, ತಲೆನೋವು, ಅರ್ಧ ತಲೆನೋವು ಇದೆಲ್ಲ ಬರ್ತದೆ. ವಿಶಾಲ ಹೃದಯವನ್ನು ಸೂರ್ಯ ನೀಡಿದರೂ ಕೂಡ ಇಲ್ಲಿ ನೇತ್ರ ಪೀಡೆಯನ್ನು ತಪ್ಪಿಸಲಾಗಲ್ಲ. ಕಣ್ಣುಗಳು ನೋವಾಗ್ತವೆ. ಇದರ ಜೊತೆಗೆ ಮಂದ ದೃಷ್ಟಿ ಬರ್ತದೆ. ದೂರದಲ್ಲಿ ಹೋಗಿ ಧನವ್ಯಯ ಮಾಡ್ಬೇಕಂತ ಅನಿಸುತ್ತೆ. ಸದಾ ಇದು ಏನಾದರೂ ಒಂದು ಚಿಂತೆ ಕಾಡ್ತಾ ಇರುತ್ತೆ. ತಂದೆ ಜೊತೆ ಕೂಡಿದ್ರೆ ಹೊಂದಾಣಿಕೆ ಆಗಲ್ಲ. ಕಣ್ಣುಗಳು ನಿಸ್ತೇಜವಾಗ್ತವೆ, ತೇಜಸ್ಸನ್ನು ಕಳ್ಕೊಂಡು ಬಿಡ್ತವೆ. ಕುಟುಂಬಸ್ಥರೊಡನೆ ಮತ್ತೆ ವಿಶೇಷವಾಗಿ ತಂದೆಯೊಡನೆ ಭಿನ್ನಾಭಿಪ್ರಾಯ ಮತ್ತೆ ಎಲ್ಲರ ಜೊತೆಗೆ ಒಂದು ವಿರೋಧಾಭಾಸ ಬರುತ್ತೆ. ಉತ್ತರಾರ್ಧದಲ್ಲಿ ಸೂರ್ಯ ಬಂದಾಗ ಏನಾಗುತ್ತಂದ್ರೆ, ಸೂರ್ಯ ರಾಶಿಯಲ್ಲೇ ಬರ್ತಾನೆ. ರಾಶಿಯಾಧಿಪತಿಯ ಸಂಚಾರ ರಾಶಿಯಲ್ಲಿ ಬಂದಾಗ ಸೂರ್ಯ ತುಂಬಾ ಪ್ರಖರನಾಗ್ತಾನೆ, ಸ್ಟ್ರಾಂಗ್ ಆಗ್ತಾನೆ. ರಾಶಿಯಲ್ಲಿ ಬಂದಾಗ ಇಲ್ಲಿ ಹೀಟ್ ಜಾಸ್ತಿ ಆಗುತ್ತದೆ, ಉಷ್ಣ ಶರೀರ ಆಗುತ್ತೆ. ಚಪಲ ಚಿತ್ತತೆಯನ್ನು ಸೂರ್ಯನು ಇಲ್ಲಿ ನೀಡುವನು. ಈ ಸೂರ್ಯ ಆತ್ಮವಿಶ್ವಾಸವನ್ನು ವೃದ್ಧಿಸ್ತಾನೆ. ಇದರ ಜೊತೆಗೆ ಉತ್ಸಾಹಿಯನ್ನಾಗಿ ಮಾಡ್ತಾನೆ. ಯು ಆರ್ ಎಕ್ಸೈಟೆಡ್, ಆನಂದಿತ, ಹ್ಯಾಪಿನೆಸ್ ಕೊಡ್ತಾನೆ, ಧೈರ್ಯವಂತ, ಕರೇಜ್ ಕೊಡ್ತಾನೆ, ತುಂಬಾ ಸುತ್ತಾಡೋ ಹಾಗೆ ಮಾಡ್ತಾನೆ. ಈ ಉತ್ತರಾರ್ಧದಲ್ಲಿ ಸ್ವಲ್ಪ ಆರೋಗ್ಯ ಬೂಸ್ಟ್ ಆಗುತ್ತೆ, ಇಮೋಷನ್ಸ್ಗಳು ಕಡಿಮೆ ಆಗ್ತವೆ. ಕರ್ಕ ರಾಶಿಯಿಂದ ಸಿಂಹಕ್ಕೆ ಬರ್ತೀರಾ, ಪ್ರಾಕ್ಟಿಕಲ್ ಆಗ್ತೀರಾ. ಇಲ್ಲಿ ಉತ್ತಮ ಆರೋಗ್ಯ ನೀಡಲು ಸೂರ್ಯ ಪ್ರಯತ್ನ ಪಡ್ತಾನೆ. ರೋಗ ನಿರೋಧಕ ಶಕ್ತಿ ಸ್ವಲ್ಪ ಹೆಚ್ಚಾಗುತ್ತೆ, ಸ್ವಲ್ಪ ಬರುತ್ತೆ. ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ, ಬೂಸ್ಟ್ ಆಗುತ್ತದೆ. ಬಡವರಿಗೆ ಸಹಾಯ ಮಾಡುವಿರಿ. ಇದರ ಜೊತೆಗೆ ಸೂರ್ಯ ರಾಶಿಯಲ್ಲಿ ಬಂದಾಗ ಪಿತ್ತ ಜಾಸ್ತಿ ಆಗುತ್ತದೆ. ಕಣ್ಣುಗಳು ಕೆಂಪಗೆ ಆಗ್ಬೋದು, ನೇತ್ರ ರೋಗ ಇರುತ್ತದೆ. ಸದಾ ಒಳ್ಳೆಯ ವಿಚಾರಗಳು ಬರ್ತವೆ, ಒಳ್ಳೆಯ ಬುದ್ಧಿಯನ್ನು ಕೂಡ ಸೂರ್ಯ ಕೊಡ್ತಾನೆ. ಧರ್ಮ ತ್ರಿಕೋನ ಸಕ್ರಿಯಗೊಳಿಸಿ ಧಾರ್ಮಿಕನನ್ನಾಗಿ ಮಾಡ್ತಾನೆ. ಹಿ ವಿಲ್ ಮೇಕ್ಸ್ ಮೋರ್ ಸ್ಪಿರಿಚುವಲ್. ಉಷ್ಣ ಶರೀರ, ಚಪಲ ಚಿತ್ತತೆ, ಉದಾರ ಮನೋಭಾವ ಮತ್ತೆ ಶೌರ್ಯವನ್ನು ಸೂರ್ಯ ಕೊಡ್ತಾನೆ. ದೂರ ಹೋದಷ್ಟು ಹೆಚ್ಚು ಲಾಭವನ್ನು ಕೂಡ ಕೊಡ್ತಾನೆ. ಧನ ಗಳಿಸುವ ಯೋಗ. ಕೂದಲುಗಳು ಉದುರಕ್ಕೆ ಆರಂಭ ಆಗ್ತವೆ, ತಲೆಯಿಂದ ಕೂದಲುಗಳು ಉದುರಕ್ಕೆ ಆರಂಭ ಆಗ್ತವೆ. ಇದರ ಜೊತೆಗೆ ನೇತ್ರ ವಿಕಾರ ಅಂತೂ ಬರ್ತಾನೆ ಇರುತ್ತೆ. ಈ ರೀತಿಯಾಗಿ ಸೂರ್ಯ ವಿಶೇಷವಾದ ಫಲಗಳನ್ನ ರಾಶಿಯಲ್ಲಿ ಬಂದಾಗ ನೀಡ್ತಾನೆ. ಇನ್ನು ಕುಜ ಮತ್ತೆ ಶನಿಯನ್ನು ಸಂಬಂಧಪಟ್ಟಂತ ಪ್ಲೇಲಿಸ್ಟ್ ಸೆಪರೇಟ್ಲಿ ಅಪ್ಲೋಡ್ ಮಾಡಲಾಗಿದೆ. ರಾಶಿಯಲ್ಲಿ ಕೇತು ಇದೆ. ಕೇತು ನಿಮಗೆ ವೇದಾಂತಿಯನ್ನಾಗಿ ಮಾಡಲು ಪ್ರಯತ್ನ ಪಡ್ತಾನೆ. ಆರೋಗ್ಯದ ಕಡೆ ನಿರ್ಲಕ್ಷ್ಯ ಮಾಡುವಿರಿ. ಸಪ್ತಮದಲ್ಲಿ ರಾಹು ಇದೆ. ಸಪ್ತಮದ ರಾಹು ಇಲ್ಲಿ ವಿಶೇಷವಾದ ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ಸ್ವಲ್ಪ ವಿಶೇಷವಾದ ಫಲಗಳನ್ನು ಕೊಡ್ತಾನೆ. ಶಾರ್ಟ್ ಕಟ್ ಇರುತ್ತೆ ಅಥವಾ ಇಲ್ಲಿ ಚೀಟಿಂಗ್ ಟೆಂಡೆನ್ಸಿ ಇರುತ್ತೆ. ಇನ್ನು ಗುರು ವ್ಯಯಭಾವದಲ್ಲಿದ್ದಾನೆ. ಗುರುವಿನ ಫಲಗಳು ಅಂದರೆ ವಿಶೇಷವಾಗಿ ಖರ್ಚು ಜಾಸ್ತಿ ಮಾಡಿಸುವ ಶುಭ ಕಾರ್ಯಗಳಿಗಾಗಿ, ಧರ್ಮ ಕಾರ್ಯಗಳಿಗಾಗಿ. ಇನ್ನು ಆಧ್ಯಾತ್ಮಿಕ ಉನ್ನತಿಯನ್ನು ಕೂಡ ಗುರು ಕೊಡ್ತಾನೆ. ಇನ್ನು ಅಷ್ಟಮದ ಶನಿಯ ಬಗ್ಗೆ ಅಂತೂ ಈಗಾಗಲೇ ತಿಳಿಸಿದ್ದೀನಿ. ಸೊ ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂಗ್ಲೀಷ್ನಲ್ಲಿಯೂ ಕೂಡ ಪ್ಲೇಲಿಸ್ಟ್ ಬರುತ್ತೆ. ಶ್ರೀ ಗುರುದೇವರು.